ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರನ್ನು ಟ್ರಯಲ್ ರನ್ ಮಾಡಿರುವುದು ಅಭಿನಂದನಾರ್ಹ ವಿಷಯ. ನಾನು ನನ್ನ ಆತ್ಮಸಾಕ್ಷಿಯಾಗಿ ಹೇಮಾವತಿ ನೀರಿನ ವಿಚಾರದಲ್ಲಿ ಕೆಲಸ ಮಾಡಿದ್ದೇನೆ. ನನ್ನ ಹೆಸರನ್ನು ಹೇಳಲು ಕೆಲವರಿಗೆ ಅವಮಾನವಾಗುತ್ತದೆ. ಮತ್ತೆ ಈ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವ ಶಕ್ತಿ ಮುಂದಿನ ಚುನಾವಣೆಯಲ್ಲಿ ಜನಗಳು ನನಗೆ ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ನ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು. ಇವತ್ತು ಸಂತೋಷದ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಮಾಗಡಿ ತಾಲೂಕಿಗೆ ಹೇಮಾವತಿ ನೀರನ್ನು ಹರಿಸ್ಬೇಕು ಅನ್ನುವಂಥ ಮಹದಾಸೆ ಇವತ್ತು ತಾಲೂಕಿನ ಜನತೆಗೆ ಈಡೇರಿದೆ ಅಂತೇಳಿ ಈ ಸಂತೋಷದಾಯಕವಾದಂಥ ವಿಚಾರವನ್ನು ತಮ್ಮ ಮುಖೇನ ಈ ಮಾಗಡಿ ತಾಲೂಕಿನ ಜನತೆಗೆ ತಿಳಿಸ್ಬೇಕು, ಹರ್ಷವನ್ನು ವ್ಯಕ್ತಪಡಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೇನೆ. ನಿನ್ನೆ ಒಂದು 4 ಗಂಟೆಗಳ ಕಾಲ ರೈಸಿಂಗ್ ಮೈನ್ 2 ಆನ್ ಮಾಡಿ ಟ್ರಯಲ್ ರನ್ನನ್ನು ಮಾಡಿದ್ದಾರೆ. ಟ್ರಯಲ್ ರನ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಲ್ನಾಯಕನಹಳ್ಳಿ ಭಾಗದಿಂದ, ಹೊಸಳ್ಳಿ ಭಾಗದಿಂದ, ಕುಣಿಗಲ್ ತಾಲೂಕಿನ ಹೊಸಳ್ಳಿ ಭಾಗದಿಂದ, ಅಂದರೆ ನಮ್ಮ ಜಾಕ್ವೆಲ್ ನಾವೆಲ್ಲಿ ಪ್ರಾರಂಭ ಮಾಡಿದ್ವಿ, ಯಾವ ಹಿರೇಕೆರೆ ಕೆಳಗಡೆ ನಾವು ಪಂಪ್ ಹೌಸನ್ನು ಕಟ್ಟಿದ್ದೀವಿ, ಅಲ್ಲಿಂದ ಟ್ರಯಲ್ ರನ್ ಆನ್ ಆಗಿ ಹೊಸಳ್ಳಿ ಮುಖಾಂತರ ಇವತ್ತು ನಮ್ಮ ಕಲ್ಕೆರೆ ಭಾಗ, ಹೊಸಪಳ್ಳಿ ಭಾಗದ ಮುಖಾಂತರ ನಮ್ಮ ಸಂಜೀವೈನಪಾಳ್ಯ, ತೋಪೈನಪಾಳ್ಯ, ಪಾಪೈನಪಾಳ್ಯ ಅಂತೇನು ನಾವು ಕರಿತೀವಿ, ಆ ಭಾಗದಲ್ಲಿ ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಏನಿದೆ ಅಲ್ಲಿವರೆಗೂ ನೀರು ತಲುಪಿದೆ. ಸೊ ನಾನು ಗುತ್ತಿಗೆದಾರರಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಟಚ್ಚಲ್ಲಿದ್ದೆ. ಸೊ ನೆನ್ನೆ ಮಾಹಿತಿ ಕೊಟ್ಟರು, ನೆನ್ನೆ ಪ್ರಾರಂಭ ಮಾಡ್ತೀವಿ ಅಂತ. ಸೊ ಅದರಲ್ಲಿದ್ದಂಥ ತೊಡಕುಗಳನ್ನು ನಿವಾರಣೆ ಮಾಡಿ ಓಟನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಇವತ್ತು 2 ಭಾಗದಲ್ಲಿ, ಒಂದು ಕಡೆ 22 ಕಿಲೋಮೀಟರ್ ಏನು ರೈಸಿಂಗ್ ಮೈನ್ 2 ಇದೆ, ರೈಸಿಂಗ್ ಮೈನ್ 1 ಏನು ಸುಮಾರು 15ರಿಂದ 16 ಕಿಲೋಮೀಟರ್ ಇದೆ. 2 ಭಾಗದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ತೊಡಕುಗಳನ್ನು ನಿವಾರಣೆ ಮಾಡಿ, ಅಂದರೆ ಹಿಂದೆ ನಾನು ಶಾಸಕನಿದ್ದಾಗ ಓವರಾಲ್ 2 ರೈಸಿಂಗ್ ಮೈನಿಂದ 4 ಕಿಲೋಮೀಟರ್ ನೆಟ್ವರ್ಕಿಂಗ್ ಆಗಬೇಕಾಗಿತ್ತು, ಪೈಪ್ಲೈನ್ ಆಗಬೇಕಿತ್ತು. ಕೆಲವಾರು ರೈತರುಗಳ ಸಮಸ್ಯೆ ಇತ್ತು, ಕೆಲವು ಸರ್ಕಾರಿ ಜಮೀನು ಪೋಡಿ ಆಗಿರಲಿಲ್ಲ, ಕೆಲವು ಕೋರ್ಟ್ಗಳಲ್ಲಿ ದಾಯಾದಿಗಳಿದ್ದರಿಂದ ಯಾವ ಜಮೀನು ಯಾರು ಕಾಂಪನ್ಸೇಷನ್ ತೊಗೋಬೇಕು ಅನ್ನೋದು ಗೊಂದಲದಲ್ಲಿದ್ದರು. ಸೊ ಇವೆಲ್ಲವನ್ನು ಮುಗಿದು ಇವತ್ತು ಪ್ರಾರಂಭ ಮಾಡಿದ್ದಾರೆ, ಸಂತೋಷ. ಇನ್ನೂ ಭಾಳಷ್ಟು ಕೆಲಸ ಬಾಕಿ ಇದೆ. ಇವತ್ತೇನು ರೈಸಿಂಗ್ ಮೈನ್ ಆದ ತಕ್ಷಣ ಎಲ್ಲ ಕೆರೆಗೂ ನೀರು ಉಣಿಸೋಕ್ಕೆ ಸಾಧ್ಯ ಇಲ್ಲ. ನಮಗೆ ನಾವು ಅಂದ್ಕೊಂಡಂಗೆ ಸುಮಾರು 675 MCFT ಅಂದರೆ ಹತ್ತತ್ರ 3/4 TMC ನೀರು ನಮ್ಮ ಕೆರೆಗಳಿಗೆ ಮಾಗಡಿ ತಾಲೂಕಿನ ಮತ್ತು ಕುಣಿಗಲ್ ತಾಲೂಕಿನ ಒಂದು ಹೋಬಳಿಯ ಒಟ್ಟು 83 ಕೆರೆ ತುಂಬಲಿಕ್ಕೆ ಇನ್ನೂ ಭಾಳ ಸಮಯ ಅವಕಾಶ ಬೇಕಾಗ್ತದೆ. ನಮಗೆ ಏಜೆನ್ಸಿಯವರು ಒಂದು ಕಡೆ ಡಿಲೇ ಮಾಡಿದ್ರು. ಸೊ ಸರ್ಕಾರದ ಹಂತದಲ್ಲಿ ಕೆಲವು ಪರ್ಮಿಷನ್ಗಳನ್ನ ತಗೊಳ್ಳುವಂಥ ಹಂತದಲ್ಲಿ ಡಿಲೇ ಆಯಿತು. ಒಟ್ಟಾರೆಯಾಗಿ ಮೊನ್ನೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮಗೆ ವಾಟರ್ ಅಲೋಕೇಶನ್ ಮಾಡಿದ್ದಿರ್ಬೋದು, ಮಾನ್ಯ ಯಡಿಯೂರಪ್ಪನವರು ನಂತರದ ದಿನದಲ್ಲಿ ಸುಮಾರು 175 ಕೋಟಿ ಹಣ ಕೊಟ್ಟು ಈ ಪ್ರಾಜೆಕ್ಟು 450 ಕೋಟಿ ಹೋದಂಥ ಪ್ರಾಜೆಕ್ಟ್ಗೆ ಅನುಮೋದನೆ ಕೊಟ್ಟಿರೋದಕ್ಕೆ, ಅಡ್ಮಿನಿಸ್ಟ್ರೇಷನ್ ಅಪ್ರೂವಲನ್ನು ಕೊಟ್ಟಿರೋದಕ್ಕಂಥದ್ದು ಇರ್ಬೋದು. ಮತ್ತು ಲ್ಯಾಂಡ್ ಅಕ್ವೇಷನಲ್ಲಿ ಆಗ್ತಕ್ಕಂಥ ಸ್ವಲ್ಪ ದೋಷಗಳು, ನಾವು ಕನ್ಸರ್ಟ್ ಅಕ್ವೇಷನ್ ಮೊದಲು ಮಾಡಿದ್ವಿ. ಕನ್ಸರ್ಟಲ್ಲಿ ಯಾರ್ಯಾರು ಬಂದರು ರೈತರುಗಳು ಅವರೆಲ್ಲ ಹಣ ತೆಗೆದುಕೊಂಡ್ರು.
ಹಣ ತೆಗೆದುಕೊಳ್ದೇ ಸ್ವಲ್ಪ ತೊಂದರೆ ಮಾಡ್ತಿದ್ದವ್ರಿಗೆ ಮತ್ತೆ ನಾವು 11 ಮಾಡಿ ಅವಾರ್ಡ್ ಮಾಡಿ ಹಣನ ಕೋರ್ಟ್ಗೆ ಡೆಪಾಸಿಟ್ ಮಾಡಿ ಅದರಿಂದ ಪೊಲೀಸ್ ಇಟ್ಕೊಂಡು ಕೆಲಸ ಮಾಡುವಂಥ ಅನಿವಾರ್ಯತೆ ಬಂದಿದ್ದರಿಂದ ಸ್ವಲ್ಪ ಡಿಲೇ ಆಯಿತು. ಸೊ ನನಗೆ ಹೇಳ್ತಿದ್ರು ನಮ್ಮ ವಿರೋಧಿಗಳು, ಅಯ್ಯೋ ಈ ತಾಲೂಕಿಗೆ ಹೇಮಾವತಿ ಅಂದರೆ ಏನು ಹೇಮಾ ಮಾಲಿನ ಇಲ್ಲ ಇರ್ಸಕ್ಕೆ ಅಂತ. ಹೇಮಾವತಿ ನೀರು ಹರಿದ್ಬಿಟ್ರೆ ನಾವು ಏನೇನೋ ಚಾಲೆಂಜ್ಗಳನ್ನು ಕಟ್ಕೊಂಡಿದ್ರು. ಪಾಪ ಇವತ್ತು ಹಾಲು ಕುಡಿದಷ್ಟು ಅವ್ರಿಗೆ ಸಂತೋಷ ಆಗಿದೆ. ಅವರೇ ಹೇಳಿಕೆಗಳನ್ನ ಕೊಡೋಕ್ಕೆ ಶುರು ಮಾಡಿಬಿಟ್ಟವ್ರೆ. ಅವರೇ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಎಲ್ಲ ಹೇಳಿಕೆಗಳನ್ನು ಭಾಳ ಪರಿಶ್ರಮದಿಂದ ನಿನ್ನೆ ಒಂದು ವಿಜಯವಾಣಿ ಪತ್ರಿಕೆಯವರು ಬರೆದವ್ರೆ ಪಾಪ ಮಹಾನ್ಬಾರು, ಏನು ಟ್ರಾನ್ಸ್ಫಾರ್ಮ್ ಇಲ್ಲದೆ ಜನರೇಟರ್ ಇಲ್ಲದೆ ವಿದ್ಯುತ್ತಿಂದ ನೀರನ್ನು ತೆಗೆದಿದ್ದೀವಿ ಅಂತ ಬಾಲಕೃಷ್ಣರ ಹೇಳಿಕೆ. ಪಾಪ ಅವ್ರು ಹೇಳೋರು ಇವ್ರು ಬರ್ದವರು ಗೊತ್ತಿಲ್ಲ. ಬಂದರೆ ಬೇಕಾದ್ರೆ ತೋರಿಸ್ತೀನಿ. ಟ್ರಾನ್ಸ್ಫಾರ್ಮರ್ ಎಲ್ಲ ಹಾಕಿದ್ದೀವಿ, ಎಷ್ಟು KVದು ಹಾಕಿದ್ದೀವಿ, ಪಂಪ್ ಹೌಸ್ ಎಲ್ಲಿ ಕಟ್ಟಿದ್ದೀವಿ, ಯಾವ ಪಂಪ್ ಹೌಸಲ್ಲಿ ರೈಸಿಂಗ್ ಮೇನ್ 1ನಲ್ಲಿ ಎಷ್ಟು ಪಂಪ್ಗಳನ್ನು ಇಟ್ಟಿದ್ದೀವಿ, ರೈಸಿಂಗ್ ಮೇನ್ 2ನಲ್ಲಿ ಎಷ್ಟು ಪಂಪ್ ಇಟ್ಟಿದ್ದೀವಿ, ಎಷ್ಟು ಕೆಪಾಸಿಟಿ ಇದೆ, ಅದರಲ್ಲಿ ಎಷ್ಟೊಂದು ಸ್ಟ್ಯಾಂಡ್ ಬೈ ಇದೆ, ಇದರಲ್ಲಿ ಒಂದು ಸ್ಟ್ಯಾಂಡ್ ಬೈ ಇದೆ, ಎಲ್ಲ ತೋರಿಸ್ತೀನಿ ಬೇಕಾದ್ರೆ. ಪಾಪ ಇವ್ರು ಯಾರು ಹೋಗಿಲ್ಲ ಅಲ್ಲಿ, ಇವ್ರು ಅಲ್ಲಿ ಏನು ಕೆಲಸ ನಡೆಯುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಏನೋ ಮಾತಾಡ್ಕೋಬೇಕು, ಮಾತಾಡ್ಕೊತಾರೆ, ತೊಂದರೆ ಇಲ್ಲ. ಅವ್ರು ಅಧಿಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾಗ ಕಾಲರಾರಿಸ್ಕೊಳ್ಳೋದು ಸಹಜ. ಆದರೆ ಆತ್ಮಸಾಕ್ಷಿಗೆ ಒಪ್ಪಂಗೆ ಹೇಳಿಕೆಗಳನ್ನು ಕೊಡಬೇಕು. ನಾನೇನು ಅದ್ರ ಬಗ್ಗೆ ನಾನು ತಕರಾರು ಮಾಡಲ್ಲ. ಹಿಂದೆ ಶ್ರಮ ಆಗ್ತಂಥ HM ರೇವಣ್ಣ ಸಾಹೇಬರಿಗೆ, ಮಾಜಿ ಸಂಸದರಾದಂಥ DK ಸುರೇಶ್ರವರು ನಮ್ಮ ಜೊತೆ ಕೈ ಜೋಡಿಸಿದ್ರು ಅವತ್ತು. ನಂತರದ ದಿನಗಳಲ್ಲಿ ಸಿದ್ದರಾಮಯ್ಯನವರು ಅವತ್ತು ಮುಖ್ಯಮಂತ್ರಿ ಆಗಿದ್ದರು. ಇದೆಲ್ಲ ಕಾರ್ಯಕ್ರಮ ಮಾಡಿದ್ವಿ ಕೋಟೆ ಮೈದಾನದಲ್ಲಿ. ಇದ್ರದ್ದು ಅವತ್ತು ಇವರು ರಾಗಾರೋಷವಾಗಿ ಭಾಷಣ ಮಾಡಿ ನೀರು ಬಿಡಲಿಲ್ಲ ಅಂದರೆ ನಿಮಗೆ ನೀರು ಬಿಡ್ತಾರೆ ಅಂತ ಹೇಳಿಕೆಗಳು ಕೊಟ್ಟರು. ರೇವಣ್ಣವ್ರನ್ನ ಟೀಸ್ ಮಾಡಿದ್ರು, ಮಾತಾಡಿದ್ರು. ಬಟ್ ರೇವಣ್ಣವ್ರ ಆಶೀರ್ವಾದ, ನಾನು ಇದರಿಂದ ಬಿದ್ದೆ. ಸತತವಾಗಿ 10 ವರ್ಷಗಳ ಕಾಲ ಇದರಿಂದ ಬಿದ್ದು DPR ಮಾಡಿಸಿ ಯೋಜನೆ ಆಗಲೇಬೇಕು ಅಂತೇಳಿ ಅವತ್ತು ಪಾಪ ಪುಣ್ಯಾತ್ಮರು ಒಬ್ಬರ ಬ್ರಾಹ್ಮಿನ್ ಸಮಾಜದ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾಗರಾಜ್ ಅಂತ, ಸೊ ಅವ್ರು ರಿಟೈರ್ಡ್ ಆಗಿದ್ದಾರೆ, ಇವಾಗ ಇಲಾಖೆನಲ್ಲಿ ಇಲ್ಲ. ಅವರು ಇದನ್ನು ಮಾಡಲೇಬೇಕು, ಇದು ಸಾಧ್ಯತೆ ಇದೆ ಮಂಜೂರೇ, ಮಾಡೋಣ ಅಂತೇಳಿ ಶ್ರಮ ಹಾಕಿ ಮಾಡುವಂಥ ಪುಣ್ಯಾತ್ಮ ಅವರನ್ನು ಕೂಡ ನೆನೆಸ್ಕೋಬೇಕಾಗ್ತದೆ. ಅವತ್ತು MD ಜಯಪ್ರಕಾಶ್ ಇದ್ದರು, ಇವರೆಲ್ಲ ಕೂಡ ಭಾಳ ಸಹಾಯ ಮಾಡಿದ್ದಾರೆ ನಮಗೆ. ಈ ತಾಲೂಕಿನ ಜನ ಅವತ್ತು ಪ್ರೀತಿ ಕನ್ಸಲ್ಟೆನ್ಸಿ ಅಂತೇಳಿ ಇದನ್ನು DPR ಮಾಡಿದ್ವಿ, ಪ್ರೀತಿ ಕನ್ಸಲ್ಟೆನ್ಸಿ ಅಂತ. ಸೊ ಅವ್ರನ್ನ ಪ್ರತಿ ಹಳ್ಳಿಗೂ ಕರ್ಕೊಂಡೋಗಿ, ಪ್ರತಿ ಕೆರೆಗಳಿಗೆ ಕರ್ಕೊಂಡೋಗಿ ನಾನು ಯೋಜನೆಗೆ ಯಾವ ರೀತಿ ಮಾಡ್ಬೋದು, ಎಲ್ಲಿಂದ ನಾವು ಲಿಫ್ಟ್ ಮಾಡಿದ್ರೆ ಎಲ್ಲಿಗೆ ತಂದರೆ ಅಲ್ಲಿಂದ ಗ್ರಾವಿಟಿ ಲೈನಲ್ಲಿ ಎಲ್ಲೆಲ್ಲೇ ಹರಿಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಮಾಡಿದಂಥದ್ದು. ಸೊ ಇನ್ನೂ ನಮಗೆ ಸುಮಾರು 220 ಕಿಲೋಮೀಟ್ರು ಪೈಪ್ಲೈನನ್ನು ಹಾಕ್ಬೇಕಿದೆ, ಡಿಸ್ಟ್ರಿಬ್ಯೂಷನ್ ಲೈನ್. ಒಂದು ಕೆರೆಯಿಂದ ಒಂದು ಕೆರೆಗೆ, ಒಂದು ಕೆರೆಯಿಂದ ಒಂದು ಕೆರೆಗೆ. ನಾವು ಅದನ್ನು ಡಿಸೈನು ಕೂಡ ನಾನು MLA ಇದ್ದಾಗ ಚೇಂಜ್ ಮಾಡಿಸ್ದೆ. ಅದು ನಮಗೆ ಪೈಪು ಬೇರೆ ಪೈಪ್ ಇತ್ತು, GA ಪೈಪ್ ಹಾಕಬೇಕು ಅಂತೇಳಿ ಮತ್ತು ಅದಕ್ಕೆ ಅನುಮೋದನೆ ತೆಗೆದುಕೊಂಡು ಅದರದ್ದು ಕಾಸ್ಟ್ ಜಾಸ್ತಿ ಆಯಿತು. ಏಕೆಂದರೆ ನಾವು ಆಲ್ ಅಲಾಂಗ್ ದ ರೋಡು ಈ ಪೈಪನ್ನು ಹಾಕಬೇಕು. ಹೆವಿ ವೆಹಿಕಲ್ಗಳು ಹೋದಾಗ ಆ ಪೈಪು ಒಡೆದೋಗುತ್ತೆ, ಕುಸಿದೋಗುತ್ತೆ ಅನ್ನೋವಂಥ ಉದ್ದೇಶದಿಂದ ಮತ್ತೆ GA ಪೈಪೇ ಹಾಕಬೇಕು, ಅದನ್ನ ಗಿಲ್ಟಿಂಗ್ ಮಾಡಿ ಅದನ್ನು ಅಳವಡಿಸ್ಬೇಕು ಅನ್ನೋ ಉದ್ದೇಶದಿಂದ. ಅದಕ್ಕೋಸ್ಕರ ಇದು ಪ್ರಾಜೆಕ್ಟ್ ಕಾಸ್ಟು ಜಾಸ್ತಿ ಆಯಿತು. ಸೊ 220 ಕಿಲೋಮೀಟರ್ ನೆಟ್ವರ್ಕ್ ಹೆಂಗೆ ಆಯಿತು ಅಂದರೆ, ಮೊದಲು ನಾವು ರೈತರ ಭೂಮಿ ಮೇಲೆ ಹಾಕೊಂಡು ಹೋಗೋದು ಅಂತಿತ್ತು. ರೈತರ ಭೂಮಿ ಮೇಲೆ ಎಲ್ಲ ನಮ್ಗೆ ಆಗದೇ ಇರೋರೆಲ್ಲ ಎತ್ಕಟ್ಟಿ ಅವ್ರನ್ನ ನಮ್ಮ ಮೇಲೆ ಯಾಕೆ ಹಾಕ್ಕೊಂಡು ಹೋಗ್ತೀರಿ, ಅದನ್ನು ಬಿಡೋದಿಲ್ಲ ಅಂತೇಳಿ ತೊಂದರೆ ಕೊಡ್ತಾರೆ ಅಂತ ಮತ್ತೆ ಇದನ್ನು ಆಲ್ ಅಲಾಂಗ್ ದ ರೋಡ್ ಮಾಡಿದ್ವಿ. ರೋಡಲ್ಲಿ ತೊಗೊಂಡು ಹೋಗೋದು ಅಂತ. ರೋಡಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಈ ಡಿಸೈನು ಚೇಂಜ್ ಆಯಿತು. ಸುಮಾರು ಈಗ ಒಂದು 40% ಕೆಲಸ ಆಗಿದೆ ಅಂತ ಭಾವನೆ. ಸುಮಾರು ನಮ್ಮ ಖರ್ಚಾಗಿರೋದು 450 ಕೋಟಿನಲ್ಲಿ ಮಮ್ಮ ಅಂದರೆ ಒಂದು 160-170 ಕೋಟಿ ಖರ್ಚಾಗಿದೆ. ಮಿಕ್ಕಿದ್ದೆಲ್ಲ ಇವತ್ತು ಮತ್ತೆ ಪೈಪ್ ಪ್ರಕ್ಯೂರ್ ಮಾಡಬೇಕು. ಕೆರೆಯಿಂದ ಕೆರೆಗಳಿಗೆ ಕನೆಕ್ಷನನ್ನು ಪೈಪನ್ನು ಹಾಕ್ಕೊಂಡೋಗಿ ಈ ನೀರನ್ನು ಉಣಿಸುವಂಥ ಕೆಲಸ ಆಗಬೇಕಿದೆ. ಸೊ ಇಷ್ಟು ಹಂತಕ್ಕೆ ಬಂದಿದ್ರಿಂದ ಬೇರೆ ಪಾಪ ಯಾರ್ಯಾರೋ ನಮಗೆ ಕೆಲವರು ನಮ್ಮ ಹೆಸರು ಹೇಳೋಕ್ಕೆ ಅವ್ರಿಗೆ
ಏನೋ ಅವಮಾನ ಆಗ್ತಾ ಇದೆಯೇನೋ ಅನ್ನೋಂಗೆ ಮಾತಾಡ್ತಾರೆ. ತೊಂದರೆ ಇಲ್ಲ, ನನ್ನ ಆತ್ಮಸಾಕ್ಷಿಗೆ ನಾನು ಕೆಲಸ ಮಾಡಿದ್ದೀನಿ, ನನಗೆ ಖುಷಿ ಇದೆ. ಮತ್ತು ಈ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂಥ ಶಕ್ತಿ ಮುಂದೆ 28 ಜನ ನನಗೆ ಕೊಡ್ತಾರೆ ಅನ್ನೋಂಥ ಭರವಸೆ ನನಗೆ. ಅದು ಮತ್ತೆ ಎಲ್ಲ ಕೆರೆಗಳ ಮೇಲೆ ಹೋಗಿ ನಾನೇನು ಅವತ್ತು ಸರ್ವೆ ಮಾಡ್ಕೊಂಡು ಬಂದಿದ್ದೆ, ಎಲ್ಲೆಲ್ಲಿ ಪೈಪ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಮತ್ತೆ ಆ ಸಮಯ ನನಗೆ ಬರುತ್ತೆ, ನಾನೇ ಅದನ್ನು ಮಾಡುವಂಥ ಶಕ್ತಿ ತಾಲೂಕಿನ ಜನ, ಈ ಕ್ಷೇತ್ರದ ಜನ ಕೊಡ್ತಾರೆ ಅನ್ನೋಂಥ ಭರವಸೆ ಇದೆ. ಸೊ ಇಷ್ಟು ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಿಂದೆ ನನ್ನ ಪ್ರಶ್ನೆ ಇದ್ದರೆ ಕೇಳಿ. ನಿಮ್ಮ ಅವಧಿಯಲ್ಲಿ ಟ್ರಯಲ್ ಮಾಡಿದ್ರಲ್ಲ ಸರ್ ಅವಾಗ? ನಮ್ಮ ಅವಧಿನಲ್ಲಿ ಭಾಳಷ್ಟು ಕೆಲಸಗಳನ್ನು ಮುಗಿಸಿದ್ವಿ. ಒಂದು ಟ್ರಾನ್ಸ್ಫಾರ್ಮರು ನಮಗೆ ಬರಲಿಕ್ಕೆ ಭಾಳ ಸಮಯ ಹಿಡಿದು, ಅದು ಬೇರೆ ರಾಜ್ಯದಿಂದ ನಾವು ಅದಕ್ಕೆ ಆದೇಶ ಕೊಟ್ಟು ತರಿಸ್ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದು ಯೂನಿಮ್ಯಾಕ್ ಅಂತೇಳಿ ಒಂದು 10 ಮೆಗಾವ್ಯಾಟು ಒಂದು ಟ್ರಾನ್ಸ್ಫಾರ್ಮರು, ಅದು ಒಂದಷ್ಟು ಕಂಪ್ನಿಗಳು ಮಾತ್ರ ಆ ಟ್ರಾನ್ಸ್ಫಾರ್ಮರ್ಗಳನ್ನ ಮಾಡ್ತಾರೆ. ಸೊ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಲಿಫ್ಟ್ ಇರಿಗೇಷನ್ಗಳು, ಈ ಮಲ್ಟಿವಿಲೇಜ್ ಸ್ಕೀಮಲ್ಲಿ ಲಿಫ್ಟ್ಗಳು ಇವೆಲ್ಲ ಮಾಡಿದಾಗ ಜಾಸ್ತಿ ಡಿಮ್ಯಾಂಡು ಇದು. ಆವಾಗ ನಮಗೆ ಸಪ್ಲೈ ಸಿಗಲಿಲ್ಲ. ಅವತ್ತಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬರು ಲೇಡಿ ಇದ್ದರು, ಲಕ್ಷ್ಮು ಅಂತ ಏನೋ ಅವ್ರ ಹೆಸರು. ಪಾಪ ಆಯಮ್ಮ ಹೆಣ್ಮಗಳಾದ್ರಿಂದ ಭಾಳ ನಮಗೆ ಸ್ಲೋ ಆಗೋಯ್ತು ಕೆಲಸ. ಆಯಮ್ಮ ಅಗ್ರೆಸಿವ್ ಆಗಿ ಕೆಲಸ ಮಾಡಲಿಲ್ಲ, ಇರಪ್ಪ ಯಾರು. ಸೊ ಹಿಂಗೆಲ್ಲ ಆದಮೇಲೆ ನಮಗೆ ಇದೆಲ್ಲ ತೊಂದರೆ ಹಾಕಿ ಕೆಲವು ಹುನ್ನಾರಗಳು ಕೂಡ ನಡೆದವು. ನಾನು ಅದನ್ನು ಈಗ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ತದೆ. ಮಂಜು ಕಾಲದಲ್ಲಿ ಏನಾದರೂ ನೀರು ತುಂಬಿಸ್ಬಿಟ್ರೆ ಇದನ್ನ ಮಂಜುನ ಯಾರು ಸೋಲ್ಸೋಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಅವ್ರ ತಲೆಯಲ್ಲಿದ್ದು, ನಮ್ಮ ಸರ್ಕಾರ ಬರ್ತದೆ, ನಿಮಗೆ ನಾವು ಹೇಳ್ದಂಗೆ ಕೇಳಬೇಕು ಅಂತೇಳಿ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಕಟ್ಟಾಕಿದ್ರು ಕೂಡ ಇವತ್ತೇನು ಗುಂಟಾಗೊಳ್ಳಿಲ್ಲ. ಪಾಪ ಅವರೇ ಹೇಳಿದ್ರು ನನಗೆ, ಇಲ್ಲ ಸಾರ್ ಅವಾಗ ನಮಗೇನೇನೋ ಪ್ರೆಷರ್ ಇತ್ತು ಹಂಗೆ ಹಿಂಗೆ. ಸೊ ಅದೆಲ್ಲ ನಮ್ಮ ಮನೆ ಬರ. ಆದರೆ ನನ್ನ ಆತ್ಮಸಾಕ್ಷಿಗೆ ಭಾಳ ಶ್ರಮ ಹಾಕಿ ಕೆಲಸವನ್ನು ಮಾಡಿದ್ದೇನೆ. ನನಗೆ ಖುಷಿ ಇದೆ, ಇವತ್ತಿಗೂ ಖುಷಿ ಇದೆ, ನಾಳೆಗೂ ಖುಷಿ ಇದೆ. ಇಡೀ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಯಶಸ್ವಿ ಆಗ್ತದೆ. ಕೆಲವರೆಲ್ಲ ಹೇಳಿದ್ರು, ಪಾಪ ಅವ್ರು ಯಾರೋ ಪುಣ್ಯಾತ್ಮರು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದರು. ಅವ್ರ ಆಪ್ತ ಸಹಾಯಕರಂತೆ ಬೆಂಗಳೂರಿನಲ್ಲಿ ಎಲ್ಲ ಅವರೇ ನೋಡಿದ್ರು. ಪಾಪ ಅವರು ಯಾರು ಇಂಜಿನಿಯರ್ ಥರ ಮಾತಾಡಿದ್ರೆ, ಸೈಂಟಿಸ್ಟ್ ಥರ ಮಾತಾಡಿದ್ರೆ ಗೊತ್ತಿಲ್ಲ. ಪಾಪ ಯಾರೋ ಮಾತಾಡೋದು, ಅವ್ರು ಹೇಳ್ತಿದ್ರು ಅದ್ಯಾವುದೋ ಎಲ್ಲ ಕೊಚ್ಚೆ ಬರ್ತದೆ ಆ ಕೆರೆಗೆ, ಇಷ್ಟೇ ಇಷ್ಟಿದೆ ಮಂಕ್ರಿ ಆಗಲಾನೆ, ಆ ಕೆರೆಯಿಂದ ಎಲ್ಲಿಂದ ನೀರು ತರೋಕ್ಕಾಯ್ತದೆ, ಇದು ನೀರು ಬರ್ತದ, ಇದು ದುಡ್ಡು ತಿನ್ನೋ ಸ್ಕೀಮು ಅಂತ. ಪಾಪ ಅವರು ಲೀಡ್ರ್ ಹೆಂಗೆ ಮಾತಾಡಿದ್ರು, ಇವರು ಹಂಗೆ ಮಾತಾಡಿದ್ರು. ಆದರೆ ನನಗೇನು ತಕರಾರಿಲ್ಲ. ನಮಗೆ ಈ ತಾಲೂಕಿಂದು ಹಣ ನಾವೆಷ್ಟು ಖರ್ಚು ಮಾಡಿದ್ದೀವಿ ಈ ತಾಲೂಕಿಗೆ, ಈ ಯೋಜನೆಗೆ, ಅಷ್ಟು ನಮಗೆ ಖುಷಿ ಇದೆ. ಯೋಜನೆ ಫಲಪ್ರದ ಆಗ್ತಾ ಇದೆ ಅನ್ನುವಂಥ. ಸರ್, 2.5 ವರ್ಷ ಜನರೇಟ್ರಿಂದ ಓಡಿಸ್ಬೋದು ಅಂತ ನೀವು ಹೇಳಿದ್ರೆ, 2.5 ವರ್ಷ ಆದ್ರೂ ಈ ಕಾಮಗಾರಿಗಳು ಏನು ನಡೀತಾ ಇದೆ ನೋಡಿ? ಒಳ್ಳೆ ಕ್ವಶನ್ ಕೇಳಿದ್ದೀರಿ ನೀವು. ಒಂದು ಸ್ವಲ್ಪ ಸೈಲೆಂಟ್ ಆಗ್ರಪ್ಪ. ನನಗೆ ಯಾವಾಗ ಟ್ರಾನ್ಸ್ಫಾರ್ಮರು ನಮ್ಗೆ ಡಿಲೇ ಆಯಿತು, ಮತ್ತೆ ಅಷ್ಟು ಕೆಪಾಸಿಟಿ ಇರ್ತಕ್ಕಂಥ ಜನ್ರೇಟ್ರ್ ತಂದು ಓಡಿಸ್ಬೇಕು ಅಂತಂದು ನಾನು ಅಶ್ವತ್ಥನಾರಾಯಣ ಪ್ರಯತ್ನ ಪಟ್ಟಿದ್ದೀನಿ, ಟ್ರಯಲ್ ರನ್ ಮಾಡಬೇಕು ಅಂತ. ಸೊ ಅದು ಕೂಡ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ. ಅದೆಲ್ಲ ಭಾಳ ದೂರ ಇತ್ತು ಆ ಜನ್ರೇಟ್ರು, ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಲಿಲ್ಲ. ಪಾಪ ಇವರೆಲ್ಲ ನಗ್ತಾರೆ, ಜನ್ರೇಟ್ರು ಟ್ರಾನ್ಸ್ಫಾರ್ಮರ್ ಪಾಪ ಅಲ್ಲಿ ಹೋಗಿ ನೋಡಿದರೆ ತಾನೇ ಇವ್ರಿಗೆ ಗೊತ್ತಾಗುತ್ತೆ. ಜನ್ರೇಟ್ರಲ್ಲಿ ಇರ್ಬೋದು, ಟ್ರಾನ್ಸ್ಫಾರ್ಮರಲ್ಲಿ ಇರ್ಬೋದು, ಎಲ್ಲಿ ಇಟ್ಟಿದ್ದೀವಿ. ಒಂದು ಸಬ್ಸ್ಟೇಷನ್ ಮಾಡಿಸಿದ್ದೀವಿ, 66 KV ಸಬ್ಸ್ಟೇಷನ್ ಮಾಡಿಸಿದ್ದೀವಿ ನಾವು ಅಲ್ಲಿ. ಸೊ ಇಷ್ಟೆಲ್ಲ ಇದ್ರು ಅವ್ರಿಗೆ ಇದನ್ನೆಲ್ಲ ಅವ್ರು ಎಷ್ಟು ಹಗುರವಾಗಿ ತೆಗೆದುಕೊಂಡಿದ್ರು ಅಂತ ಹೇಳಿದ್ರೆ, ನಿಜವಾಗ್ಲೂ ನಮಗೆ ಇದನ್ನು ನಗಬೇಕಾ ಅಳಬೇಕಾ ಅನ್ನೋಂಥದ್ದು ಪರಿಸ್ಥಿತಿ. ಯಾಕೆ ಡಿಲೇ ಆಯಿತು ಅಂದರೆ, ನಾನು 2023 ಚುನಾವಣೆಯಲ್ಲಿ ಮೇನಲ್ಲಿ ಸೋತಿದ್ದೀನಿ.
ಮತ್ತೆ ನಮಗೆ ಟಿ ಸಿ ಯಾವಾಗ ಬಂತು ಅಂದರೆ ಅಲ್ಲಿ ಟ್ರಾನ್ಸ್ಫಾರ್ಮರ್ ಯಾವಾಗ ಬಂತು ಅಂದರೆ ಡಿಸೆಂಬರಲ್ಲಿ ಬಂತು. 6 ತಿಂಗಳು ಅದ್ರ ಬೆಳಗ್ಗೆಗೇನೆ ಅದು 15 ದಿವಸಕ್ಕೇನೆ ಅದು 1 ತಿಂಗಳಿಗೇನೆ ಬರ್ಬೋದಾಗಿತ್ತು. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನೋಂತ ಆಗೋಯ್ತು, ನಾವೇನು ಮಾಡೋಕ್ಕಾಗಲಿಲ್ಲ. ಚುನಾವಣೆ ಮುಗಿದ್ಮೇಲೆ 15 ದಿವಸಕ್ಕೆ ಬರ್ತದೆ ಅಂತ ಹೇಳಿದ್ರೆ ತರಿಸ್ಬೋದಾಗಿತ್ತು. ಬೇಕು ಮಂಜುಗೆ ಎಲ್ಲ ಹೆಸರು ಬಂದ್ಬಿಡುತ್ತೋ ಅಂತ 6 ತಿಂಗಳು ಡಿಲೇ ಮಾಡಿ ಟ್ರಾನ್ಸ್ಫಾರ್ಮರ್ ಬಿಟ್ಟಾಯಿತು. ಈಗ ಯಾರ್ಯಾರು ಬಾಲಕೃಷ್ಣ ತಡೆದಿದ್ರಲ್ಲ ರೈತರುಗಳು, ಅವ್ರನ್ನೆಲ್ಲ ಬಿಡ್ರಪ್ಪ ನೀರು ಬರಲಿ ಅಂತ ಹೇಳಿರ್ಬೋದೇನೋ ಅಂತ ಅನ್ಕೊಂತೀನಿ. ಇಲ್ಲ ಸರ್ಕಾರದ ಲೆವೆಲಲ್ಲಿ ಅವ್ರೇನು ಕಾನೂನು ರೀತಿ ಮಾಡೋರು ಮಾಡಿರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಈ ಡಿಲೇ ಅವ್ರಿಗೆ ಈ ಯೋಜನೆ ಎಲ್ಲೋ ಮಂಜುಗೆ ಹೆಸರು ಬಂದ್ಬಿಡ್ತದೆ ಅನ್ನೋಂಥ ನಿಟ್ಟಲ್ಲಿ ಅವ್ರು ಇದನ್ನ ಡಿಲೇ ಮಾಡಿದ್ದಾರೆ. ಯಾವತ್ತೂ ಮಾಡೋಕ್ಕಾಗಲ್ಲ, ಯಾರೂ ತಡೆಯೋಕ್ಕಾಗಲ್ಲ. ಸ್ವತಃ ನಾನೇ ಇದನ್ನ ಆಗಬಾರ್ದು ಅಂತ ಇವತ್ತು ತಡೀತೀನಿ ಅಂದರೂ ನಿಲ್ಸೋಕ್ಕಾಗೋದಿಲ್ಲ. ಈ ಯೋಜನೆ ಈ ತಾಲೂಕಿಗೆ ಸಮರ್ಪಣೆ ಆಗಬೇಕಿತ್ತು, ಸಮರ್ಪಣೆ ಆಗಿದೆ. ಸರಿ, 83 ಕೆರೆಗೆ ನೀರು ತುಂಬಿಸ್ಬೇಕಲ್ಲ. ಈಗ ಎಕ್ಸ್ಪ್ರೆಸ್ ಕೆನಾಲ್ ಬಂದರೆ ಮಾತ್ರ 83 ಕೆರೆ ನೀರು ತುಂಬುತ್ತೆ ಅಂತಾರೆ. ಈ ನಾಲೆ ಮೂಲಕ ಬಂದಿದೆಯಲ್ಲ, ಈ ನಾಲೆ ಮೂಲಕನೇ ಇವಾಗ ಕಾಮಗಾರಿಗಳಿಗೆ 83 ಕೆರೆಗಳು ನೀರು ತುಂಬಿಸೋಷ್ಟು ನೀರು ಬರುತ್ತಲ್ಲ. ಎಷ್ಟು 100% ಬರುತ್ತೆ. ನಮಗೇನು ಎಕ್ಸಿಸ್ಟಿಂಗು ಫ್ಲಡ್ ಆದಂಥ ಸಂದರ್ಭದಲ್ಲಿ ನಾವು ಇರ್ತಕ್ಕಂಥ ಈ ಸಿಸ್ಟಮಿಂದ ನಾವು ನೀರನ್ನ ಲಿಫ್ಟ್ ಮಾಡಿಕೊಂಡ್ರೆ 2 ವರ್ಷಕ್ಕೊಂದ್ಸರಿ ತುಂಬಿಸ್ಕೊಂಡ್ರು ಸಾಕು. ನಾವು ನಮ್ಮ ಕೆರೆಯಲ್ಲಿ ನೀರು ವೇಸ್ಟ್ ಆಗೋದಿಲ್ಲ. ನಮ್ಮದೆಲ್ಲ ಗುಡ್ಡಗಾಡು ಪ್ರದೇಶ, ನಮ್ಮ ನೀರು ಎಲ್ಲ ಕೆಳಗಡೆ ಬಂಡೆಯಿಂದ ಕುಡಿಯುತ್ತ ಪ್ರದೇಶ. ಯಾವ ನೀರು ತುಂಬಿಸಿದ್ರೆ ಒಂದು ಕೆರೆಯಲ್ಲಿ ಕನಿಷ್ಠ 2 ವರ್ಷ ಆ ನೀರು ಸಸ್ಟೈನ್ ಆಗುತ್ತೆ. ಸೊ ಹಂಗಾಗಿ ನಮಗೆ ಈ ಕೆನಾಲ್ ಏನು ಈಗ ಎಕ್ಸಿಸ್ಟಿಂಗ್ ಕೆನಾಲ್ ಇದೆ ಅದರಿಂದ ಬಂದರೆ ಆ ನೀರು ತುಂಬಿಸ್ಕೊಂಡ್ರೆ ಸಾಕು. ಇವ್ರೇನು ಎಕ್ಸ್ಪ್ರೆಸ್ ಕೆನಾಲಲ್ಲಿ ತರ್ತಾವ್ರೆ, ಕುಣಿಗಲ್ಲಿ ನೀರು ತರ್ತಾವ್ರೆ, ನಮಗೂ ಸಂತೋಷ ಇದೆ, ತಂದ್ಕೊಳ್ಳಿ, ಅದರಲ್ಲಿ ನಮ್ಮದೇನು ವಿರೋಧ ಇಲ್ಲ. ಆದರೆ ನಮ್ಮ ಈ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟೇ ಬೇರೆ, ಅವರು ಇವಾಗ ಇದು ಎಕ್ಸ್ಪ್ರೆಸ್ ಕೆನಾಲ್ ಇದೆ ಯೋಜನೆನೇ ಬೇರೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಅದರಲ್ಲಿ ಮುಖ್ಯ ಪಾತ್ರ ನಾನು ವಹಿಸಿದ್ದೀನಿ. ನನಗೆ ನನ್ನ ತಾಲೂಕಿನ ಜನಕ್ಕೆ ಗೊತ್ತು ಇದರಲ್ಲಿ ಏನು ಮಂಜು ಇದ್ರ ಬಗ್ಗೆ ಹೋರಾಟ ಮಾಡಿದ್ದಾನೆ, ಆಗಬೇಕು ಅಂತ ಮಾಡಿದ್ದಾನೆ ಅಂತ. ಜನ ತೀರ್ಮಾನ ಮಾಡ್ತಾರೆ. ಜನ ಕೊಡೋದು ಕ್ರೆಡಿಟ್, ನಮ್ಗೆ ನಾವೆಲ್ಲ ಕ್ರೆಡಿಟ್ ತೊಗೊಳ್ಳೋದು. ಜನಕ್ಕೆ ಈ ತಾಲೂಕಿನ ಜನಕ್ಕೆ ಗೊತ್ತು ಈ ಪಾಪ ಈ ಹುಡುಗ ಈ ತಾಲೂಕಿಗೆ ಒಂದು ಯೋಜನೆ ಆಗಬೇಕು ಅಂತೇಳಿ ಇಷ್ಟೆಲ್ಲ ಶ್ರಮ ಹಾಕಿ ಮಾಡಿದ್ದಾನೆ ಅಂತ. ಸ್ವಾಮಿ ಜನ ತೀರ್ಮಾನ ಇದಕ್ಕೆ ಶಾಸಕರು ಶ್ರಮ ಏನಿರೋ ಸರ್? ಅದೇ ಈ ಹೇಳಿಕೆ ಕೊಡೋದೇ ಅವ್ರದ್ದು ಶ್ರಮ. ಈಗ ಹೇಳಿಕೆ ಕೊಟ್ಟವರಲ್ಲ, ಜನರೇಟರ್ ಇಲ್ಲದೆ, ಟ್ರಾನ್ಸ್ಫಾರ್ಮರ್ ಇಲ್ಲದೆ, ವಿದ್ಯುತ್ ಶಕ್ತಿ ಮುಖ ಅಂತ ಅದೆಲ್ಲಿಂದ ಬರುತ್ತೆ ಅಂತ ವಿದ್ಯುತ್ ಶಕ್ತಿ ನಾವು ಕೇಳಬೇಕಲ್ಲ. ನಮಗೇನು ಗೊತ್ತಿಲ್ಲಪ್ಪ. ಪಾಪ ಪತ್ರಿಕೆಯವರು ಪಾಪ ಅವರಿಬ್ಬರು ಬಂದು ಹೇಳಿದ್ರೆ, ತೋರಿಸಿದ್ರೆ ಹೇಳಿಸ್ಬೇಕಲ್ವ ಈ ಥರ ಹೇಳಿಕೆ ಕೊಟ್ಟವ್ರೆ ಅಂತ. ಅವರು ಹೇಳಿಕೆ ಕೊಟ್ಟವರು, ಇವ್ರು ಬರ್ದವರು ಏನಾದರೂ ಸಾಬೀತು ಮಾಡಬೇಕಲ್ಲ ಸರ್. ರೈಲ್ವೆ ಇದ್ರದ್ದು ಅನುಮತಿ ಪಡೆದಿರಲಿಲ್ಲ, ರಾಷ್ಟ್ರೀಯ ಹೆದ್ದಾರಿಗಳದ್ದು ಪಡೆದಿರಲಿಲ್ಲ. ಅದೇನು ರೈಸಿಂಗ್ ಅರಣ್ಯ ಇಲಾಖೆ ಇಲ್ಲಾವುದು ರೈಲ್ವೆ ಇದೆ ಅಲ್ಲಿ. ಇದರಿಂದ ಎಲ್ಲ ಯೋಜನೆ ಪ್ರಾರಂಭ ಮುಂಚೆ ಎಲ್ಲ ಒಂದು ಹಳಿ ದಾಟ್ತಾರೆ. ಎಲ್ಲವೂ ಕೂಡ ಇದಾದ್ರೇನೆ ಸಾಧ್ಯ. ಎಲ್ಲವೂ ಕೂಡ ಪರ್ಮಿಷನ್ನು ನಾನು ಹಂತದಲ್ಲೇ ಎಲ್ಲ ಕೊಡಿಸಿದ್ದೀನಿ. ಯೋಜನೆ ಇಲ್ಲ ಅಂದರೆ ಅಡ್ಮಿನಿಸ್ಟ್ರೇಷನ್ ಬರಲ್ಲ. ಯಾವ ಪರ್ಮಿಷನ್ ಸಹ ತಗೊಂಡಿಲ್ಲ. ದುಡ್ಡು ಮಾತ್ರ ರಿಲೀಸ್ ಮಾಡಿ ಹಾಕೊಂಬಂದ್ಬಿಟ್ಟು ಪೈಪ್ ಹಾಕೊಂಬಂದ್ಬಿಟ್ರೆ ಆಗೋದಿಲ್ಲ. ಅದಕ್ಕೆಲ್ಲ ಲೀಗಲಿ ಮಾಡಿಸೋದು ಯಾವುದೂ ಇಲ್ಲ, ಲೀಗಲ್ ಯಾವುದು ಮಾಡಿಲ್ಲ ಅಂತಲೇ ತೋರಿಸ್ಲಪ್ಪ. ಯಾವ್ದು ಲೀಗಲ್ ಐತೆ ಚರ್ಚೆಗೆ ಬರೋಣ. ಅವ್ರ ಅವಧಿನಲ್ಲಿ ಯಾವ್ದಾದ್ರು ಪರ್ಮಿಷನ್ ಕೊಟ್ಟಿದ್ರೆ, ನಮ್ಮ ಅವಧಿನಲ್ಲಿ ನಾವೇನೇನು ಪರ್ಮಿಷನ್ ಕೊಟ್ಟಿದ್ದೀವಿ. ನಾವು DPR ತಾವಿಂದ ಕೊನೆ ಅಡಿಯಿಂದ ಮುಡಿವರೆಗೂ ಹೇಳ್ತೀನಿ ನಾನು ನಾವೇನೇನು ಮಾಡಿದ್ದು ಅಂತ. ಅವರು ಹೇಳಿ ಅವ್ರ ಹತ್ರ ಏನಾನ ಇದ್ರೆ ಪ್ರಾಜೆಕ್ಟ್ಗೆ ಎಷ್ಟು ಹಣ ಹೇಳಿ ತುಕ್ಕಿಡಿತಾವೆ ಪೈಪು ಅಂದರು, ತುಂಬ್ಕೊಂಡು ಹೋಗಿ ಅಂದರು, ಪೈಪ್ ಹಿಡ್ಕೊಂಡು ಫೋಟೋ ಹೊಡ್ಸ್ಕೊಂಡ್ರೆ ಆಗೋಯ್ತಾ ಮಂಜಣ್ಣ ಅಂದರು. ಎಲ್ಲ ನಾವು ಮಾಡಿಸ್ತೀವಿ. ನಾವೇನೇನು ಮಾಡಿಸ್ಬೇಕು ಅಂತ ಗೊತ್ತಿದ್ದೇ ಕೆಲಸ ಮಾಡಿಸಿದ್ದೀವಿ. ಜಾಗ ಒಂದು ಜಾಗ ನೋಟಿಫಿಕೇಶನ್ ಮಾಡಿಸಿದ್ವಿ ಪ್ರೈವೇಟ್ನವರು. ಅವರು ಕೊಡಲಿಲ್ಲ ಅಂದಿದ್ದಕ್ಕೆ ಆ ಕೆರೆಯಲ್ಲಿ ಹಾಕ್ಸ್ದೆ. ನಮಗೆ ಆ ಜಾಗದ ಕಾಸ್ಟ್ ಉಳಿತದೆ ಅಂತ ಇವೆಲ್ಲ ನಾವು ತಲೆ ಓಡಿಸಿ ಮಾಡಿದ್ದೀವಿ. ಸುರೇಶ್ ಅವ್ರದ್ದು ಕನಸಿನ ಕೂಸು, ಅದರಲ್ಲಿ ಅವ್ರ ಜೊತೆ 2 ದಿನ ಓಡಾಡಿದ್ರೆ ಆಗಲ್ಲ ಅಂತ ಅವರು ಅದನ್ನು ಆರೋಪಣೆ ಮಾಡಿದ್ದಾರೆ. ನಾನು 2 ದಿವಸ ಓಡಾಡಿದ್ದೀನಿ. ವರ್ಷಗಟ್ಟಲೆ ಓಡಾಡ್ಬಿಟ್ಟು ಪಾಪ ಅವ್ರನ್ನ ಗೆಲ್ಸಿದ್ರಲ್ಲ. ವರ್ಷಗಟ್ಟಲೆ ಓಡಾಡ್ಬಿಟ್ಟು ನಾನು 2 ದಿವಸ ಓಡಾಡಿ 3 ಸರಿ ಗೆಲ್ಸಿದ್ದೀನಿ.
ಇವ್ರು ವರ್ಷಗಟ್ಟಲೆ ಓಡಾಡ್ಬಿಟ್ಟು ಅವ್ರ ಆಶೀರ್ವಾದದಿಂದ ಇವ್ರು ಗೆದ್ದಿ ಅವ್ರನ್ನೇನು ಮಾಡಿದ್ರು, ಕೆಲ್ಸದ ತಾನೆ. ಖುಷಿ ಇದೆ ಬಿಡಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.